Students, these equipments are very costly. Use properly. ಸರ್ ಯಾವ್ದಾದ್ರು ಹೊಡೆದಾಕ್ಬಿಟ್ಟನು ಹುಷಾರು. Shut up. You three go that side. You three go this side. You three go this side. You three go that side. Go and commit suicide. Nothing, sir. ಬಾರ್ ಹೋಗೋಣ. ಬಾ. ಅರ್ಥ ಮಾಡ್ಕೊಂಡು ಬಾ ಹೋಗೋಣ. ನನಗೇನು ಗೊತ್ತಿಲ್ಲ, ನೀನೇ ಹೇಳ್ಕೊಡ್ಬೇಕು. ಮಾತಾಡ್ಬೇಡ. ಏ ಹೇಳೋ, ಇದನ್ನ ತಿರುಗಿಸಿದ್ರೆ ಏನಾಗುತ್ತೆ? ಕೋಪ ಬರ್ತಿದೆ ಈಗ. ದ್ರೋಹಿ. ಏ ನಾನ್ ನಿನಗೆ ಹೆಲ್ಪ್ ಮಾಡ್ಲಾ? ಓ ಈ ತರ ತಿರ್ಗಿಸ್ಬೇಕಾ? ಏ ಹೇಳ್ಕೊಡೋ. ಈ ತರ ತಿರ್ಗಿಸೋದಕ್ಕೆ ಜಾಲಿ ಆಗಿದೆ ಅಲ್ಲ? ಏನ್ ಮಾಡಿದ್ಯಾ? ಹಾಯ್. ಅದು ಬಿಸಿ ಆಯ್ತಲ್ಲ, ಅದಕ್ಕೆ ಬ್ಲಾಸ್ಟ್ ಆಗೋಯ್ತು. Pauji, Jiva, just out. ಆಗ್ಲೇ ಹೇಳಿದೆ ತಾನೇ ನಿಮ್ಗೆ. These are the costly equipments. Out. ಹೋದ್ ಕ್ಲಾಸ್ ಅಲ್ಲಿ ಹೇಳ್ದಂಗೆ ನಾನು ಬೋರ್ಡ್ ಮೇಲೆ ಏನ್ ಬರ್ದೆ ನೀನ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದೆ. ನಾನಾಗೇನು ಮಾಡ್ಲಿಲ್ವೋ? ಬಾಯ್ ಮುಚ್ಚ. ನೀನ್ ಮಾಡಿದ್ದನ್ನೆಲ್ಲ ನಾನು ನೋಡಿದ್ನಲ್ಲ. ಅದೇನೇ ಆದ್ರೂ ನೀನ್ ಮಾಡಿದ್ದು ತಪ್ಪು ಕಣ. ಮಾತಾಡ್ದಲ್ಲಿರೋ, ಇಲ್ಲಂದ್ರೆ ಗಂಟ್ಲೆ ಪೆಂಚಿಸ್ತೀನಿ. ಏಯ್ ಚುಚ್ಚಲೇ ಚುಚ್ಚ ನೋಡೋಣ. ಯಾರೋದು? ಜಗಳ ಆಡ್ದೆ ಸುಮ್ನೆ ಬಾಜಿ. ಏನೇನೋ ಮಾಡ್ತಾ ಬಾಜಿ ಗೆಟ್ ಅಪ್. ಮುಖ ನೋಡಿದ್ರ ಒಂದು ಒಳ್ಳೆ ಕುಲ್ಫಿ ಐಸ್ ಇಲ್ವಾ ಹಂಗಿದೆ. ಡೋಂಟ್ ಸ್ಪಿನ್ ವಿತ್ ಮೀ. ಸರ್ ನಾನು ಮಾತಾಡ್ಲೇ ಇಲ್ಲ ಸರ್. ಐ ಆಮ್ ವೆರಿ ಸ್ಟ್ರಿಕ್ಟ್. ಐ ಆಮ್ ವೆರಿ ವೆರಿ ಸ್ಟ್ರಿಕ್ಟ್. ಗೆಟ್ ಔಟ್. ಥ್ಯಾಂಕ್ ಯು. ನಿನ್ ಮುಖ ನೋಡಿದ್ರ ಬದಲು ಹೊರಗಡೆನೇ ಇರ್ತೀನಿ. ಇವನ್ ಹೋಗ್ಬಿಟ್ರೆ ಎಲ್ಲ ಹೋಗ್ಬಿಡ್ತಾರಲ್ಲಪ್ಪ. ಬಾಜಿ ನೀನ್ ಹೋಗೋದ್ ಬೇಡ. ಯು ಸಿಟ್ ಹಿಯರ್. ಇಲ್ಲ ಸರ್, ನಾನು ಕ್ಯಾಂಟೀನ್ಗೆ ಹೋಗ್ ಹೋಗ್ತೀನಿ. ಕೂತ್ಕೋ. ಐ ಸೆಡ್ ಸಿಟ್ ಡೌನ್. ಸಿಟ್ ಡೌನ್. ಸರ್ ಏನೋ ಅವನಿಗೆ ಇಷ್ಟ ಇಲ್ಲ ಅಂದ್ರೆ ನಾನ್ ಬಂದ್ ಕೂತ್ಕೊಳ್ಳ ಸರ್. ಮುಚ್ಕೊಂಡ್ ಕೂತ್ಕೊಳ್ಳ. ತಲೆ ನೋಡ್ಕೊಂಡಿದ್ಯಾ ನಿಂದು? ಒಳ್ಳೆ ಪೊದೆ ಬೆಳ್ಕೊಂಡಂಗ್ ಬೆಳ್ಕೊಂಡಿದೆ. ಯಾರೋ ನೀನ್ ಒಳಗ್ಬಿಟ್ಟಿದ್ದು? ಒಳ್ಳೆ ಪಂಚ್ ಕೊಟ್ರು. ಈಗ ಹೇಳೋದನ್ನ ಗಮನ ಇಟ್ಕೊಳ್ಳಿ. Rigid body refers to a hard solid object having a definite shape and size. However, in reality, bodies can be stretched, compressed and bent. Even the strongest. ಏನದು ಶಬ್ದ? ಹಾಜಿ, what happened? ಸರ್ ನಾನೇನು ಮಾಡಲಿಲ್ಲ ಸರ್. Don't spin with me. I am very strict. I am very very strict. ನೀನ್ ಭಯ ಪಡಬೇಡಮ್ಮ. Don't worry, okay. Strongest rigid steel bar can be deformed when a sufficiently large ಇದನ್ನ ನೀನೇ ಬರ್ದ್ಯಾ? applied on it. This suggests that solid bodies ಅಯ್ಯೋ are perfectly ತುಂಬಾ ಚೆನ್ನಾಗಿದೆ. solids have a definite shape and size. ಈ ತರ ನಾನು ಬರೀತೀಯಾ? Their shapes or sizes. A force is always required. ಯಾಕೋ ಯಾವಾಗ್ಲೂ ಕೋಪದಲ್ಲೇ ಇರ್ತೀಯಾ? Deforming force. ಸ್ವಲ್ಪ ನಗು. Deforming force can be defined as a force that produces a change in ನಗು. configuration. ಇರು ಪಂಜಾಬ್ ಲಾರಿ ಕೂಡ ಪಂಚರ್ ಆಗೋಯ್ತಲ್ಲ. ಇಲ್ಲಿ ನೋಡು, ಇದು ನಾನ್ ಬರ್ದಿದ್ದು. ಚೆನ್ನಾಗಿದ್ಯಾ? ಸರ್ 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 ಯಾ ಹಾಯ್ ಸರ್. ನಾನಾ? ಸರ್ ನಿಮ್ ಹತ್ರ ಒಂದ್ ಡೌಟ್ ಕೇಳ್ಬೇಕಿತ್ತು ಸರ್. ಕೇಳಮ್ಮ. ಸರ್ ನೀವು ಎಣ್ಣೆ ಎಣ್ಣೆನಾ? ಹೌದು ಸರ್. ನೀ ಎಣ್ಣೆ? ನೋ 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 ನೋ. ಐ ಆಮ್ ವೆರಿ ಸ್ಟ್ರಿಕ್ಟ್. ಐ ಆಮ್ ವೆರಿ ವೆರಿ ಸ್ಟ್ರಿಕ್ಟ್. ಐ ಆಮ್ ಮೆಕ್ಯಾನಿಕಲ್ ಮಾಸ್ಟರ್, ನಾಟ್ ಎ ಎಣ್ಣೆ ಮಾಸ್ಟರ್. ಮಚ್ಚ ಹೆಂಗೋ ಅವಳ ನಂಬರ್ ತಗೊಂಡೆ? ಅದಕ್ಕೆಲ್ಲ ಬಿಗ್ ಆರ್ಮ್ಸು ಬಿಗ್ ಚೆಸ್ಟ್ ಇದ್ರೆ ಸಾಲದಿಲ್ಲಮ್ಮ. ಅದಕ್ಕೆಲ್ಲ ಬೇರೆ ರೀತಿ ಸ್ಪೆಷಲ್ ಟ್ಯಾಲೆಂಟ್ ಬೇಕು. ಅದೇನ್ ಮಗ? ತಿಂತಾನೆ ಸೊಂಟ ಕಟ್ಕೊಳ್ಳೋ ಕರಿ ದಾರ ತರ ಇದೆ. ನಿನಗೆ ನಂಬರ್ ಬೇರೆ ಬೇಕಾ? ಸರಿ ಕಾಲಿಸ್ಕು, ನಂಬರ್ ಕೊಡ್ತೀನಿ. ಇವನು ಹಿಂಗೆ ಮಾಡಿ ನಂಬರ್ ಇಸ್ಕೊಂಡಿದ್ದ. ಅಯ್ಯೋ ನಿನ್ನ. ಮಧು, ನನಗ್ ತುಂಬಾನೇ ಬೋರ್ ಆಗ್ತಾ ಇದೆ. ನಿನಗಾಗ್ತಿಲ್ವಾ? ಎಂಟರ್ಟೈನ್ಮೆಂಟ್ ಹೇಗಿರುತ್ತೆ ಅಂತ ಇವಾಗ ನೋಡು. ಬೆಳಗ್ಗೆಯಿಂದ ಕಾಲಿಗೆ ವೇಟ್ ಮಾಡ್ಕೊಂಡು ಸುಳ್ಳು ಹೇಳ್ತಾ ಇದ್ದಾನೆ. ಏಯ್ ಬರ ಎತ್ಕೊಳ. ಎಷ್ಟೊತ್ವರೆಗೂ ನಾನು ಫೋನೇ ನೋಡ್ತಾ ಇರ್ಲಿ, ನೀನ್ ಕಾಲ್ ಮಾಡ್ತೀಯಾ ಅಂತ? ಕಾಲ್ ಮಾಡು ಅಂತ ಹೇಳಿರ್ಲಿಲ್ವಾ? ಅದು ನಿಮ್ ನಂಬರ್ ತುಂಬಾ ಚೆನ್ನಾಗಿತ್ತಲ್ಲ,
ಅದನ್ನ ನೋಡ್ಕೊಂಡೆ ಮಿಸ್ ಮಾಡ್ಬಿಟ್ಟೆ. ಸುಮ್ಮನೆ ಏನೇನೋ ರೀಸನ್ ಕೊಡ್ಬೇಡ. ನಾನು ಇನ್ಮೇಲೆ ನಿನ್ಗೆ ಕಾಲ್ ಮಾಡಲ್ಲ. ಹೋಗೋ. ಹುಚ್ಚ ಹಿಡ್ದಿದ್ಯಾ? ಪಾಪ ಕಣೆ. ಹಲೋ. ಕಾಲ್ ಕಟ್ ಮಾಡ್ಬಿಟ್ರೆ ಮತ್ತೆ ಕಾಲ್ ಮಾಡಲ್ವಾ? ಇಲ್ಲ, ಅದು ಮತ್ತೆ ಕಾಲ್ ಮಾಡ್ಬೇಕು ಅಂತ ಅಂದ್ಕೊಂಡೆ. ಹಾಗಾ? ಏನ್ ಸಮಾಚಾರ? ಸ್ಪೆಷಲ್ ಆಗಿ ಏನು ಇಲ್ಲ. ಹಾಗಾದ್ರೆ ಕಾಲ್ ಕಟ್ ಮಾಡಿ ಹೋಗ್ಬೋದಲ್ಲ? ಸುಮ್ನೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು. ಏನ್ ಒಳ್ಳೆ ಕ್ವಾರ್ಟರ್ ಹಾಕಿರೋ ಹುಡುಗಿ ತರ ಸಂಬಂಧ ಇಲ್ದಿರೋ ವಿಷಯ ಮಾತಾಡ್ತಾಳೆ. ನಾನೇನಾದ್ರೂ ಫೋನ್ ಕಟ್ ಮಾಡ್ಬೇಕಾ? ನನ್ ಮೇಲೆ ಅಷ್ಟೇನಾ ಪ್ರೀತಿ ನಿನ್ಗೆ? ಸರಿ ಬಿಡು. ಆಮೇಲೆ ನಾನು ನನ್ ಫ್ರೆಂಡ್ ಮಧು ಇಲ್ಲಿದೀವಿ. ಅಲ್ಲಿ ಯಾರೆಲ್ಲ ಇದ್ದೀರಾ? ಇಲ್ಲಿ ನಾನು ಒಬ್ನೇ. ನಾನೇ ಇಲ್ಲೆಲ್ಲ. ಓ ಹಾಗಾ ಸಾಹೇಬ್ರೆ? ಸ್ವಲ್ಪ ಮಹಡಿ ಮೇಲೆ ಬರ್ತೀರಾ? ಮಹಡಿ ಮನೆಗ? ಕ್ಲಾಸಿಗೆ ಬಂದ ಒಂದೇ ವಾರದಲ್ಲಿ ನಾವು ಅವಳನ್ನ ಕಳಿಸ್ಬಿಡ್ಬೇಕು ಅಂತ ಅನ್ಕೊಂಡ್ವಿ. ಆದರೆ ಅವಳ ತುಂಟಾಟ, ಅವಳ ಮುಗ್ಧವಾದ ನಗು ನಮ್ಮನ್ನ ಟೋಟಲ್ ಆಗಿ ಆಫ್ ಮಾಡ್ಬಿಡ್ತು. ಶಾರ್ಟ್ ಆಗಿ ಹೇಳಬೇಕು ಅಂದ್ರೆ ಒಬ್ಬ ಸುಂದರವಾದಂತ ರಾಕ್ಷಸಿನ ನಾವು ಮೊದಲನೇ ಸಲ ಈಗಷ್ಟೇ ನೋಡ್ತಾ ಇದ್ದೀವಿ. ಬನ್ರೋ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳು? ಏನಾಯ್ತು ಮಚ್ಚ ಅವಳಿಗೆ? ಸೂಪರ್ ಅಲ್ಲ? ಹೇ, ಹೆಣ್ಮಕ್ಳಾಗಿ ಹುಟ್ಟಿರೋ ಎಲ್ಲಾರ್ಗೂ ಅನ್ಕೊಂಡಿರೋ ಹಾಗೆ ಫ್ರೀ ಬರ್ಡ್ ತರ ಮಿಡ್ ನೈಟ್ ಅಲ್ಲಿ ಹಾಗೆ ಜಾಲಿಯಾಗಿ ಊರ್ ಸುತ್ಬೇಕು ಅನ್ಸುತ್ತೆ. ಆದ್ರೆ ಅದು ತುಂಬಾ ಜನ ಲೈಫಲ್ಲಿ ನಿಜ ಆಗಲ್ಲ. ಯಾಕೆ ಹೇಳು ನೋಡೋಣ? ಯಾಕೆ? ನಿಮ್ಮಂತ ಒಳ್ಳೆ ಫ್ರೆಂಡ್ಸ್ ಅವರಿಗೆಲ್ಲ ಸಿಕ್ಕಿರಲ್ಲ. ನಾನ್ ತುಂಬಾ ಸಂತೋಷವಾಗಿದ್ದೀನಿ. ಒಂದ್ ನಿಮಿಷ ನಿನ್ ಕಣ್ ಮುಚ್ಕೋ. ಯಾಕೋ? ನಿನ್ ಬಾಯಿ ಮುಚ್ಚು. ಲೈ, ಚೀಟ್ ಮಾಡ್ಬೇಡ, ಹೇಳ್ತಾ ಇದ್ದೀನಿ. ಸರಿ ಸರಿ, ಕಣ್ ಮುಚ್ಕೋತೀನಿ. ಏಯ್, ಲೇಟ್ ನೈಟ್ ಅಲ್ಲಿ ಏನೋ ಮಾಡ್ತಾ ಇದ್ದೀರಾ ಇಲ್ಲಿ? ಯಾವ ಏರಿಯಾ ನಿಮ್ದು? ಸರ್, ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ ಸರ್. ಸೆಕೆಂಡ್ ಶೋ ನೋಡ್ಕೊಂಡು ಬರ್ತಾ ಇದೀವಿ. ಅವರೆಲ್ಲ ಡ್ರಿಂಕ್ಸ್ ಮಾಡಿದಾರಂತ ಒಂದ್ಸಲ ಚೆಕ್ ಮಾಡಿ. ಸರ್, ನಿಮ್ಮ ಹತ್ರನೇ ಸ್ಮೆಲ್ ಬರ್ತಿದೆ ಸರ್. ನೀವೇ ಕುಡ್ಕೊಂಡು ಬಂದಿದ್ದೀರಾ ಅನ್ಸುತ್ತೆ. ಬೇರೆ ಎಲ್ಲೂ ರೂಮ್ ಸಿಗಲ್ವಾ ನಿಮ್ಗೆ? ಬಿಟ್ರೆ ಓ ಹೊಡಿ ನೋಡಿ. ಓ ಸುಮ್ನೆ ಹೋಗ್ರಿ. ಇವ್ನ್ ಯಾರ ಮುಖನೂ ನೋಡಲ್ಲ, ಹೊಡೆದಾಕ್ಬಿಡ್ತಾನೆ ಅಷ್ಟೇನೆ. ನಮ್ಗೆ ಸೀನಿಯರ್ ಒಬ್ಬ ಇದ್ದ, ಶ್ರೀಶಾಂತ್ ಅಂತ. ಕೆನ್ನೆಗೆ ಹೆಂಗ್ ಹೊಡೆದ ಗೊತ್ತಾ? ಇವತ್ತಿನ ದಿನ ಕೂಡ ಕಾರಣ ಹೇಳಿಲ್ಲ. ಸುಮ್ನೆ ಹೋಗ್ತಾ ಇರಿ. ಏನೋ ಕೊಬ್ಬ? ಹೌದೀಗ ಸರ್, ನಾವೇ ಎಣ್ಣೆ ಹೊಡೆದಿರೋದು. ಸಿಕ್ಕಾಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಬನ್ನಿ ಸರ್, ಹೋಗೋಣ. ಇಲ್ಲೇ ಇರೋ, ಜೀಪ್ ಕಳಿಸ್ತೀನಿ. ಇಲ್ಲ ಸರ್, ನಮ್ಮ ಹತ್ರನೇ ಗಾಡಿ ಇದೆ, ನಾವೇ ಹೋಗ್ತೀವಿ. ಥ್ಯಾಂಕ್ ಯು. ಎಷ್ಟು ಗಾಂಚಲಿ ಇರ್ಬೇಕು ಇವ್ರಿಗೆ. ಹುಷಾರಾಗಿ ಹೋಗಿ ಸರ್, ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲಿ ಕೇಸ್ ಹಾಕ್ಬಿಡ್ತಾರೆ. ಹೋಗ್ತಿರೋದು ನೋಡಿ, ಒಳ್ಳೆ ಪೈಲು ಒಂಥರ ಮೀಸೆ ಬಿಟ್ಕೊಂಡು. ಮಚ್ಚ, ನೀನು ಶ್ರೀಶಾಂತ್ ಹೊಡೆದಿದ್ದು ವಿಡಿಯೋ ನೋಡಿರ್ತಾರೆ. ಸಾಕು, ಹೋಗ್ರಿ. ನಾವು ಸುಮ್ಮನೆ ಇದ್ರು ನಮ್ ಕಾಲ್ ಇಳಿಬೇಕು ಅಂತ ಸೀನಿಯರ್ಸು ಡಿಸೈಡ್ ಮಾಡಿದ್ರು. ಅವತ್ತು ಅದು ನಡೆದು ಹೋಯ್ತು. ಏನ್ ಮಚ್ಚ, ಎಲ್ಲರೂ ನಮ್ಮ ನೋಡ್ಕೊಂಡು ನಗ್ತಿದಾರಲ್ಲ? ಏನೋ ಗೊತ್ತಿಲ್ಲ ಕಣೋ. ಹೇಯ್, ಬರೋ ಇಲ್ಲಿ. ಯಾಕ್ರೋ ಎಲ್ಲ ನಗ್ತಾ ಇದ್ದೀರಾ? ಅಣ್ಣ ಏನೂ ಇಲ್ಲ ಅಣ್ಣ. ಮತ್ತೇನಕ್ಕೆ ನಗ್ತೆ? ಅಣ್ಣ ಏನೂ ಇಲ್ಲ, ಬಿಟ್ಬಿಡೋಣ. ಸರಿ, ಮೊಬೈಲ್ ತೋರಿಸು. ಅಣ್ಣ ಬೇಡ ಅಣ್ಣ. ಅಣ್ಣ ಬೇಡ. ಏಯ್, ಕೊಡ ಇಲ್ಲಿ. ಏಯ್, ಯಾರು ಮಾಡಿದ್ದಿ? ಅಣ್ಣ 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 ನನ್ಗೇನು ಗೊತ್ತಿಲ್ಲ ಅಣ್ಣ. ಕಾಲೇಜ್ ಗ್ರೂಪ್ ಅಲ್ಲಿ ಸೀನಿಯರ್ಸ್ ಪೋಸ್ಟ್ ಮಾಡಿರೋದಣ್ಣ. ಬನ್ರೋ.
ಗರ್ಲ್ಸ್ ಜಸ್ಟ್ ಗೆಟ್ ಔಟ್. ಹೊರಗೆ ಹೋಗಿ ಎಂದೆ. ಏಯ್, ನನ್ನ ಕ್ಲಾಸ್ ಒಳಗಡೆ ಬಂದ್ಬಿಟ್ಟು ನಮ್ಮ ಹುಡುಗರನ್ನ ಹೊರಗಡೆ ಹೋಗು ಅಂದ್ರಕ್ಕೆ ನೀನ್ ಯಾರೋ? ಯಾರಂತ ತೋರಿಸ್ತೀನಿ. ಹೊಡಿಯೋದಿಲ್ಲ, ಬಾರೋ ಇಲ್ಲಿ. ಏಯ್, ಏನೋ ಸೌಂಡ್ ಜೋರಾಗ್ತಾ ಇದೆ, ಬಿಟ್ರೆ ಮುಖ ಮೂತಿ ಎಲ್ಲ ಊದ್ಕೊಬಿಡ್ಬೇಕು. ಹೋಗ್ರ, ಹೋಗು ಅಂತ ಹೇಳಿದೆ ತಾನೆ. ಏನೋ ಒದೆಯ ತಿಂದು ಹೆದರಿ ಓಡಿ ಎಲ್ಲ ಸೇರಿ ಎದ್ರ ಗಾಡಿ ಏನೇ ಮಾಡಿದ್ರು ಈಗ ನೋಡಿ ಒದೆಯ ತಿನ್ನುತ್ತೆ ನಿಮ್ಮ ಬಾಡಿ. ಜಾಸ್ತಿ ಕೊಬ್ಬು ತೋರಿಸ್ಬೇಡಿ, ನಾವು ಏನು ಸುಮ್ಮನೆ ಇಲ್ಲ, ಏನೇ ಆದ್ರೂ ಬಿಡೋದಿಲ್ಲ, ನಾವು ಎಂದು ಜಗ್ಗುವುದಿಲ್ಲ. ಲಾ 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 ಲಾ. ಬಾಸು ಬಂದ್ರು ಎಲ್ರು ಓಡಿ. ಈಗ ಆಡು ಫೈಟು, ನಾವು ಯಾವಾಗಲೂ ರೈಟು. ಈಗ ಆಡು ಫೈಟು, ನಾವು ಯಾವಾಗಲೂ ರೈಟು. ನಮ್ಮ ಹತ್ರ ಬೇಡ, ನಮ್ಮ ಹತ್ರ ಬೇಡ, ಬೇಡ. ಲಾ 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 ಲಾ. ಹೇ ಬಾರಲೇ, ಬಾರ ಬಾರ ಬಾರ. ಯಾರೋ 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 ಓಡೋ ಇಲ್ಲಿಂದ. ನಾನು ಯಾರು ಅಂತ ತೋರಿಸ್ತೀನಿ ಕಂಡ್ರು. ವೈದ್ಯರು ಏಯ್ ಬ್ರೌನಿ ಬರ್ತಾನ, ಸೈಡ್ ಬಿಡ್ರ. ನಿಲ್ರಲೇ, ಯಾಕ್ರ ನನ್ನ ನೋಡಿ ನೋಡ್ತಿದ್ದೀರಾ? ನನ್ನ ಮಗನೇ, ಎಲ್ಲಿಗೆ ಹೋದೋ ಮಧ್ಯದಲ್ಲಿ? ರೆಸ್ಟ್ ರೂಮಿಗೆ ಹೋಗಿ ವಾಪಸ್ ಬರೋದ್ರಲ್ಲಿ. ನೀವೆಲ್ಲ ಸ್ಟೂಡೆಂಟ್ಸ್ ತರ ಬಿಹೇವ್ ಮಾಡ್ತಿದ್ದೀರಾ. ಕಾಲೇಜ್ಗೆ ಓದೋಕ್ ಬರ್ತೀರಾ ಇಲ್ಲ ಗಲಾಟೆ ಮಾಡೋದಕ್ ಬರ್ತೀರಾ? ಕಾಲೇಜ್ ಹೆಸರನ್ನ ಹಾಳು ಮಾಡೋದಕ್ ಬರ್ತೀರಾ? ಏಯ್, ಏನಾಯ್ತು? ಯಾಕೆಲ್ಲ ಹೀಗೆ ನಿನ್ಸಿದ್ರಾ? ಏನೂ ಇಲ್ಲ. ಏಯ್, ಅವ್ರೆಲ್ರು? ಪ್ರಿನ್ಸಿಪಲ್ ರೂಮಲ್ಲಿ. ಸರ್, ನಮ್ದೇನು ತಪ್ಪಿಲ್ಲ ಸರ್. ಅವ್ರೇನ್ ಮಾಡಿದ್ರು ಅಂತ ನಾನ್ಸೆನ್ಸ್. ಸರ್ ಸೀನಿಯರ್ಸೇ. I said no talking. Out. Get out. No excuses. You are not fit to be in this college. ಅದ್ ಸರಿ, ಯಾಕೆ ಇವಾಗ ಎಲ್ಲರೂ ಇಷ್ಟು ಟೆನ್ಷನ್ ಆಗಿದ್ದೀರಾ? ಏ, ಫೋನ್ ಕೊಡೋ. ಸುಮ್ಮನೆ ಇರೋ. ಫೋನ್ ಕೊಡೋ ಇಲ್ಲಿ. ಇಲ್ಲಿ ನೋಡಿದನ, ಇದು ನೋಡಿದ್ರೆ ಸುಮ್ಮನೆ ಇರಕ್ಕಾಗತ್ತಾ? ನೋಡಿದನ. ಏನೋ ಏನು ಇದು? ಇದಕ್ಕೋಸ್ಕರನ ಎಲ್ಲ ಟೆನ್ಷನ್ ಆಗಿರೋದು. ನಾನೇ ಎಷ್ಟು ಕೂಲ್ ಆಗಿದ್ದೀನಿ. ಎಲ್ಲ ಚೈಲ್ಡ್ಗಳು ಬಂದ್ರು. ಅನಿತಾ, ನಾವೆಲ್ಲರೂ ತುಂಬಾ ದೊಡ್ಡದು ಅಂತ ಅನ್ಕೊಂಡಿದ್ದಂತ ಈ ವಿಷಯನ ಅವಳು ಈಸಿಯಾಗಿ ಕ್ರಾಸ್ ಮಾಡ್ಬಿಟ್ಲು. ಹಾಯ್. ನಾನು ಯಾಕ್ರೂ ತಲೆ ಕೆಡಿಸ್ಕೋಬೇಕು? ನಾನೇ ಹೋಗಿ ಜಗಳ ಮಾಡ್ಕೊಳ್ಳಿ ಅಂದೆ. ಸರಿ, ಈಗ ಮುಗ್ದೋಗಿರೋ ವಿಷಯದ ಬಗ್ಗೆ ಯಾಕೆ ಚರ್ಚೆ ಮಾಡ್ಬೇಕು? ನಾವ್ ಯಾರು ಕೂಡ ಮನೆಗೆ ಹೋಗೋದಕ್ಕಾಗೋದಿಲ್ಲ. ಏನ್ ಮಾಡೋದು ಹೇಳಿ? ನಾವೇ ಬೇಕಾದ್ರೆ ಒಂದ್ ಜಾಗಕ್ಕೆ ಹೋಗೋಣವಾ? ಹೇಳಿ, ಹೋಗೋಣವಾ? ಎಲ್ಲರಿಗೂ ಓಕೆ ಅಂದ್ರೆ ಹೋಗೋಣ, ಅದ್ರಲ್ಲೇನಿದೆ. ಆದ್ರೆ ಎಲ್ಲಿ ಅಂತ ಕೇಳ್ಬಾರ್ದು. ನಾನೆಲ್ಲಾನು ಕರ್ಕೊಂಡು ಹೋಗ್ತೀನಿ. ಅಂತೂ ಇಂತೂ ಬಂದು ಸೇರಿದ್ವಿ. ಎಲ್ಲರೂ ಬಂದ್ರು. ಬನ್ನಿ ಬನ್ನಿ, ಬೇಗ ಬನ್ನಿ. ಇದೇ ಅನಿತಾ ಅವರ ಮನೆ.
ಮರ್ಸಿ ಹೋಮ್. ಹೇಗಿದೆ? ವಾವ್, ಬ್ಯೂಟಿಫುಲ್. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನಂತರನೇ ಇದೆಯಾ? ಇಲ್ಲ, ಚೆನ್ನಾಗಿದೆ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ಹಾಯ್ ಅಲ್ಲ ನನ್ನ ಫ್ರೆಂಡ್ಸ್ಗೆ. ಅಯ್ಯೋ, ಹಾರಕ್ ಬಿಟ್ಟು ನೋಡೋಣವಾ? ಯೇ! ಬನ್ನಿ ಬನ್ನಿ. ಹಾಯ್ ತಾತ. ನಮಸ್ಕಾರ. ಅಮ್ಮ. ಹೇಗಿದೆಯಾ? ನಾನ್ ಚೆನ್ನಾಗಿದ್ದೀನಿ. ಹಾಯ್ ಹಾಯ್. ಹೇಗಿದೆಯಾ? ಚೆನ್ನಾಗಿದ್ದೀನಿ. ಮಾ, ಟಂಟಾಯ್, ನನ್ನ ಫ್ರೆಂಡ್ಸ್. ನನಗೆ ಗೊತ್ತಿದೆ. ಬಾಜಿ, ಜೀವ, ಪ್ರಭು, ಶಕ್ತಿ. ಕರೆಕ್ಟ್ ಅಲ್ವಾ? ಮುಂಚೆನೆ ಹೇಳಿದ್ದ. ಅನಿತಾ ಚಿಕ್ಕ ವಯಸ್ಸಿಂದನೂ ಹೀಗೆ. ಯಾವ್ದಾದ್ರೂ ಪಾರಿವಾಳನ ಗೂಡಲ್ಲಿ ನೋಡಿದ್ರೆ ಸಾಕು, ಆ ಗೂಡನ್ನ ಓಪನ್ ಮಾಡ್ಬಿಡ್ತಾಳೆ. ಆಮೇಲೆ ನಾನೇ ಸಿಕ್ಕಾಕೊಳ್ತೀನಿ. ಅವಳೇನೇ ಮಾಡಿದ್ರು ನಾವು ಒಪ್ಕೋಬೇಕು. ಡಾನ್ಸು, ಹಾಡು, ಇಲ್ಲ ಅಂದ್ರೆ ನಮಗೊಂದು ಗತಿ ಕಾಣಿಸ್ತಾಳೆ. ಅನಿತಾ ಯಾವಾಗ್ಲೂ ಜಾಲಿ ಆಗಿರ್ತಾಳೆ. ಯಾರು ಏನೇ ಅಂದ್ರೂ ಅವಳು ಚಿಂತೆ ಮಾಡಲ್ಲ. ಅವಳಿಗೆ ಏನ್ ಇಷ್ಟ ಆಗುತ್ತೋ ಅವಳು ಅದನ್ನ ಮಾಡ್ತಾಳೆ. ಪಕ್ಕದಲ್ಲಿರೋರ್ನು ಜಾಲಿ ಆಗಿರ್ತಾಳೆ. ಅವಳದಂತ ಒಂದು ಚಿಕ್ಕ ಪ್ರಪಂಚ ಇದೆ. ಅದ್ರಲ್ಲಿ ಅವಳು ಯಾರನ್ನು ಸೇರಿಸ್ಕೊಳ್ಳೋದಿಲ್ಲ. ಒಂದ್ಸರಿ ಫ್ರೆಂಡ್ಶಿಪ್ ಆದ್ರೆ ಅವರಿಗೋಸ್ಕರ ಏನಾದ್ರೂ ಮಾಡ್ತಾಳೆ. ಅನಿತಾ, ನಮಗೆಲ್ಲ ಅವಳೇ ಸಂತೋಷ. ಹೇಗಿದೆ ಎಲ್ಲ? ಕೂತ್ಕೊಳ್ಳಿ ಎಲ್ಲರೂ. ಅನಿತಾಗೆ 3 ವರ್ಷ ಇದ್ದಾಗ ಅನಿತಾಗೆ ತೆರೆಸಾ ಮದರ್ ಸಿಕ್ಕಿದ್ರು. ಅನಿತಾಗೆ ತೆರೆಸಾ ಮದರೇ ಎಲ್ಲ. ಆದ್ರೆ ಇವಾಗ ನೀವುಗಳೇ ಎಲ್ಲ. ನಿಮ್ಮಲ್ಲಿರೋ ಒಬ್ಬೊಬ್ಬರನ್ನು ದೇವರು ನನಗೆ ಕೊಟ್ಟ ಗಿಫ್ಟ್ ಆಗಿ ನೋಡ್ತೀನಿ. ನೀವೆಲ್ಲರೂ ನಿಮ್ಮ ಮನೆಗೆ ಹೋದಾಗ ನಿಮ್ಮನ್ನು ನೋಡಿ ಸಂತೋಷ ಪಡೋದಕ್ಕೆ ಅಮ್ಮ, ಅಪ್ಪ, ಅಣ್ಣ, ತಂಗಿ ಅಂತ ಎಲ್ಲರೂ ಇದ್ದಾರೆ. ಆದ್ರೆ ಈ ಅನಿತಾಗೆ ನೀವುಗಳೇ ಎಲ್ಲ ಆಗಿದ್ದೀರ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳೋದಕ್ಕೆ ಮರೆತು ಹೋದೆ. ದೇವರು ತುಂಬಾ ದಿನದಿಂದ ನನ್ನ ಲವ್ ಮಾಡ್ತಿದ್ದಾರೆ. ನಾನು ಅವರನ್ನ ಇಷ್ಟಪಟ್ಟರು ಪಡೆದೇ ಇದ್ರು ನನ್ನ ಬಿಡದೆ ಪ್ರೀತಿಸ್ತಾನೆ ಇದ್ದಾರೆ. ನಾನು ಅವರನ್ನ ಲವ್ ಮಾಡಬೇಕು ಅನ್ಕೊಂಡೆ. ಈ ಲವ್ ಏನಾದರೂ ಸಕ್ಸಸ್ ಆಯಿತು ಅಂದರೆ ನಿಮ್ಮೆಲ್ಲರನ್ನು ಬಿಟ್ಬಿಟ್ಟು ನಾನು ಅವ್ರ ಹತ್ರನೇ ಹೋಗ್ಬಿಡ್ಬೇಕು ಅಂತಿದ್ದೀನಿ. ಆದ್ರೆ ಅವ್ರು ನಮ್ಮ ಜೊತೆ ಯಾವಾಗ್ಲೂ ಇರಲ್ಲ.